ನಮಸ್ಕಾರ. ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಸಿಂಗಲ್ ಫೇಸ್ ಮೋಟರ್ನ ಚೆಕ್ ಮಾಡೋದು ಯಾವ ರೀತಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸಿಂಗಲ್ ಫೇಸ್ ಮೋಟರ್ ಅಂದ್ರೆ ಏನು ಅಂತ ನಿಮಗೆ ತಿಳ್ಕೊಂಡಿದ್ದೀರಿ. ಸೊ ಈ ಒಂದು ವಿಡಿಯೋದಲ್ಲಿ ಸಿಂಗಲ್ ಫೇಸ್ ಮೋಟರನ್ನ ನಾವು ಬಿಚ್ಚುವ ಮುನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಒಂದು ಸಿಂಗಲ್ ಫೇಸ್ ಮೋಟರ್ನಲ್ಲಿ 3 ಲೀಡ್ ಹೊರಗಡೆ ಆಲ್ರೆಡಿ ಬಂದಿರುತ್ತೆ. ಸೊ ಈ 3 ಲೀಡ್ಗಳಲ್ಲಿ ಯಾವ್ಯಾವ ಲೀಡು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ನಾವು. ಓಕೆ, ಸೊ ಮೊದಲನೇದಾಗಿ ಯಾವ ಲೀಡ್, ಇದು ಯಾವ ಲೀಡು, ಮತ್ತೆ ಇದು ಯಾವ ಲೀಡು, ಇದು ಯಾವ ಲೀಡು ಅಂತ ತಿಳ್ಕೊಬೇಕು. ಸೊ ನಾವು ಸಾಮಾನ್ಯವಾಗಿ ಪುಸ್ತಕದಲ್ಲಿ ಓದಿರುವ ಹಾಗೆ ರನ್ನಿಂಗ್ ಕಾಯಿಲ್ಸ್ಗಳು ಮತ್ತು ಸ್ಟಾರ್ಟಿಂಗ್ ಕಾಯಿಲ್ಗಳು ಈ ಒಂದು ಸಿಂಗಲ್ ಫೇಸ್ ಮೋಟರ್ಗಳಲ್ಲಿ ಇರುತ್ತೆ ಅಂತ ನಾವು ನಿಮಗೆ ತೋರಿಸಿದ್ವಿ. ಸೊ ಹಾಗಾಗಿ ರನ್ನಿಂಗ್ ಕಾಯಿಲಿನ ಗೇಜು ದಪ್ಪವಾಗಿರುತ್ತೆ ಮತ್ತೆ ಸ್ಟಾರ್ಟಿಂಗ್ ಕಾಯಿಲಿನ ಗೇಜು ತೆಳುವಾಗಿರುತ್ತೆ ಅನ್ನೋದು ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ. ಸೊ ಇದನ್ನ ನಾವು 2 ಎಕ್ವಿಪ್ಮೆಂಟ್ಸ್ ಗಳಿಂದ ಚೆನ್ನಾಗಿದೆಯೋ ಇಲ್ವೋ, ಅದ್ರ ಒಳಗಡೆ ಇರತಕ್ಕಂಥ ವೈಂಡಿಂಗ್ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ ನಾವು ಈ 3 ಲೀಡ್ಗಳ ಮುಖಾಂತರ ನಾವು ತಿಳ್ಕೊಳ್ತೀವಿ. ಆ ನಂತರದಲ್ಲಿ ಇದಕ್ಕೇನು ಹೆಸರು ಹೇಳ್ತಾರೆ, ಇದಕ್ಕೇನು ಹೆಸರು ಹೇಳ್ತಾರೆ, ಮತ್ತೆ ಇದಕ್ಕೇನು ಹೆಸರು ಹೇಳ್ತಾರೆ, ಮತ್ತೆ ಕಂಪನಿ ಮೋಟರ್ಸ್ ಗಳಲ್ಲಿ ಯಾವ ರೀತಿ ಕನೆಕ್ಷನ್ ಆಗಿ ಮೋಟರ್ನಿಂದ ಹೊರಗಡೆ ಬಂದಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಇದರ ಜೊತೆಗೆ ಒಂದು ಕೆಪಾಸಿಟರ್ ಕೂಡ ಇರುತ್ತೆ. ಇದರಲ್ಲಿ ಕೆಪಾಸಿಟರ್ ನಮ್ಮ ಹತ್ರ ಇಲ್ಲ. ಈಗ ನಮ್ಮ ಶಾಪಿಗೆ ಬಂದಾಗ ಈ ತರ ಮೋಟರ್ಸ್ಗಳು, ಅಂದ್ರೆ ಇದನ್ನ ನಾವು ಸಿಂಗಲ್ ಫೇಸ್ ಮಾನೋಬ್ಲಾಕ್ ಮೋಟರ್ ಅಂತ ಕರಿತೀವಿ. ಇದು 1/2 HP ಮೋಟರ್ ಆಗಿದೆ. ಈ ಮೋಟರ್ಸ್ ಬಂದಾಗ ನಾವು ಮೋಟರ್ನ ಯಾವ ರೀತಿ ಚೆಕ್ ಮಾಡಬೇಕು, ನಮ್ಮಲ್ಲಿ 2 ಎಕ್ವಿಪ್ಮೆಂಟ್ಸ್ ಇದೆ. ಒಂದು ಮಲ್ಟಿಮೀಟರ್ ಇದೆ, ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ನೋಬಲ್ ಟೆಕ್ನಿಕಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗೋಸ್ಕರ ಬೆಲ್ ಬಟನ್ ಒತ್ತಿರಿ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಚೆಕ್ ಮಾಡೋದು ಅಂತ. ಸೊ ಈ ಒಂದು ಮಲ್ಟಿಮೀಟರ್ ನಲ್ಲಿ ನಾವು ಈ ಒಂದು ವೈಂಡಿಂಗ್ ಅನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ. ಮೊದಲನೇದಾಗಿ ನಾವೊಂದು ಈ ಮೀಟರ್ ನಲ್ಲಿ ಚೆಕ್ ಮಾಡ್ತೀವಿ. ಅದಾದ ನಂತರ ನೋಡಿ, ನಿಮಗೆ ಸೀರೀಸ್ ಲ್ಯಾಂಪ್ ಇದೆ. ಸೀರೀಸ್ ಲ್ಯಾಂಪ್ ಅಲ್ಲೂ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನಾವು ಇದನ್ನ ಚೆಕ್ ಮಾಡಬೇಕು ಮೋಟರ್ಸ್ ಅನ್ನ. ಮೊದಲನೇದಾಗಿ ಬನ್ನಿ ಮಲ್ಟಿಮೀಟರ್ ಅಲ್ಲಿ ಚೆಕ್ ಮಾಡೋಣ. ಇದ್ರ ವೈಂಡಿಂಗ್ ಸಿಸ್ಟಮ್ ಅನ್ನ ತಿಳ್ಕೊಳ್ಳೋಣ. ಓಕೆ, ನೋಡಿ, ಮೋಟರ್ ನಲ್ಲಿ 3 ಲೀಡ್ ವೈರ್ ಬಂದಿರುತ್ತೆ. 3 ಲೀಡ್ ಅಲ್ಲಿ ವೈರ್ ಬಂದಿರುತ್ತೆ. ಮೊದಲನೇದಾಗಿ ಇವನ್ನ ಗಮನಿಸಿ ಇದರಲ್ಲಿ ರನ್ನಿಂಗು, ಸ್ಟಾರ್ಟಿಂಗು, ಕಾಮನ್ ವೈರ್ ಅಂತ ನಾವು ಚೆಕ್ ಮಾಡಬೇಕು. ಸೊ ಹಾಗಾಗಿ ದಪ್ಪ ಗೇಜ್ ಬಂದಿರುವಂತದ್ದು ರನ್ನಿಂಗು, ತೆಳುವಾಗಿ ಬರ್ದಿರ್ತಕ್ಕಂಥ ಗೇಜು ಸ್ಟಾರ್ಟಿಂಗು, ಮತ್ತೆ 2 ರನ್ನಿಂಗು, 2 ವೈರ್ಗಳು ಹೋಗಿ ಕಾಮನ್ ಆಗಿ ಬಂದಿದೆ ಅಂದ್ರೆ 2 ವೈರ್ಗಳು ಹೋಗಿ ಸೇರ್ಕೊಂಡಿರೋದನ್ನ ಕಾಮನ್ ಅಂತ ಕರಿತೀವಿ, ಜನರಲ್ ಆಗಿ ಕರಿತೀವಿ. ಇನ್ನು ಮುಂದೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ದಪ್ಪ ಗೇಜ್ ಬಂದಿರೋದನ್ನ ರನ್ನಿಂಗ್ ಅಂತ ಕರಿತೀವಿ, ತೆಳು ಗೇಜ್ ಬಂದಿರೋದನ್ನ ಸ್ಟಾರ್ಟಿಂಗು, 2 ಗೇಜ್ಗಳು ಹೋಗಿ ಮಿಕ್ಸಪ್ ಆಗಿರೋದನ್ನ ಕಾಮನ್ ಅಂತ ಕರಿತೀವಿ. ನಂತರದಲ್ಲಿ ನಾವು ಒಂದು ಪುಸ್ತಕದಲ್ಲಿ ಒಂದು ವೈರಿಂಗ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಕಂಪನಿಯವರು ಯಾವ ರೀತಿ ಮಾಡಿರ್ತಾರೆ. 2 ಕೆಪಾಸಿಟರ್, 2 ವೈರ್ ಮಾತ್ರ ನಮಗೆ ಇಲ್ಲಿ ಬಂದಿರುತ್ತೆ ಮೋಟರ್ನಲ್ಲಿ. ಬಟ್ ಕಂಪನಿಯವ್ರದ್ದು ಮೋಟರ್ ನೀವು ಬಿಚ್ಚಿದಾಗ 2 ವೈರ್ ಹೊರಗಡೆ ಬಂದಿರುತ್ತೆ, ಫೇಸ್ ನ್ಯೂಟ್ರಲ್ ಹೋಗಿರುತ್ತೆ. ಇನ್ನು 2 ವೈರ್ ಕೆಪಾಸಿಟರ್ ಕನೆಕ್ಟ್ ಮಾಡಿರ್ತಾರೆ. ಬಟ್ ನಾವಿಲ್ಲಿ ರಿವೈಂಡಿಂಗ್ ಮಾಡಿದಾಗ 4 ವೈರ್ಗಳನ್ನ ಹೊರಗಡೆ ತೆಗ್ದಿದ್ದೀವಿ. ಈಗ ಆಲ್ರೆಡಿ ಹಳೆ ಸ್ಟೂಡೆಂಟ್ಸ್ಗಳು ವೈಂಡಿಂಗ್ ಮಾಡಿ 4 ವೈರ್ ತೆಗ್ದಿದ್ದಾರೆ. ಆ ನಂತರ ಕನೆಕ್ಷನ್ ಮಾಡಿ ರನ್ ಮಾಡ್ತಾರೆ. ಕಂಪ್ನಿ ಲೆವೆಲ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಾನು ಆ ನಂತರ ಹೇಳ್ತೀನಿ. ಮೊದಲನೇದಾಗಿ ದಪ್ಪ ಗೇಜ್ ಇರೋದನ್ನ ರನ್ನಿಂಗ್ ಅಂತ ಕಂಡುಹಿಡಿದಿದ್ದೀವಿ, ತೆಳು ಗೇಜ್ ಇರೋದನ್ನ ಸ್ಟಾರ್ಟಿಂಗ್ ಅಂತ ಕರಿತೀವಿ, ಒಂದು ದಪ್ಪ ಮತ್ತು ಒಂದು ತೆಳು ಹೋಗಿರೋದನ್ನ ಕಾಮನ್ ಅಂತ ತಿಳ್ಕೊಂಡಿದ್ದೀವಿ. ಸೊ ಈಗ ನಮ್ಮ ಹತ್ರ ಮಲ್ಟಿಮೀಟರ್ ಇದೆ. ಇದ್ರದ್ದು ವೈಂಡಿಂಗ್ ಚೆನ್ನಾಗಿದೆಯೋ ಇಲ್ವೋ ಅಂತ ಹೆಂಗ್ ಚೆಕ್ ಮಾಡ್ತೀವಿ. ಮೊದಲನೇದಾಗಿ ನಮ್ಮ ಮೀಟರ್ ಚೆನ್ನಾಗಿದೆಯಲ್ಲ ನೋಡ್ಕೊಳ್ಳಿ. ಕಂಟಿನ್ಯೂಟಿ ಪೂರ್ತಿ ಬರ್ತಾ ಇದೆ, ಕಂಟಿನ್ಯೂಟಿ ಆಪ್ಷನ್ ಇಟ್ಟಿದ್ದೀವಿ. ಮೊದಲನೇದಾಗಿ ನೋಡಿ, ಕಾಮನ್ ಟರ್ಮಿನಲ್ಗೆ ಈ ತರ ಇಟ್ಕೋಬೇಕು. ಕಾಮನ್ ಟರ್ಮಿನಲ್ ಇಟ್ಕೊಂಡು ರನ್ನಿಂಗ್ ಅಲ್ಲಿ ಚೆಕ್ ಮಾಡಬೇಕು. ನೋಡಿ, ಪೂರ್ತಿ ಬರ್ಬೇಕು ಈ ತರ. ನೋಡಿ, ಕಾಮನ್ ಟರ್ಮಿನಲ್ ಹಿಡ್ಕೊಂಡು ಯಾವ್ದಾದ್ರು ಪ್ರೋಬ್ಸ್ ಇಟ್ಕೊಳ್ಳಿ. ಕಾಮನ್ ಟರ್ಮಿನಲ್ ಹಿಡ್ಕೊಂಡು ನೋಡಿ, ರನ್ನಿಂಗ್ ಹಿಡಿದಾಗ ಫುಲ್ ಬರ್ತಾ ಇದೆ. ಈ ತರ ಫುಲ್ ಬರ್ತಾ ಇದೆ ಅಂತ ಅಂದ್ರೆ ನೋಡಿ, ಇದು ಓಪನ್ ವೆಲ್ ಆಗಿರೋದ್ರಿಂದ ನೀರು ಏನು ಇದ್ರ ಟಚ್ ಆಗಿರಲ್ಲ. ಸೊ ಹಾಗಾಗಿ ಫುಲ್ ಬರುತ್ತೆ. ಫುಲ್ ಬಂದಿದೆ ಅಂದ್ರೆ ವೈಂಡಿಂಗ್ ಕಂಡೀಷನ್ ಓಕೆ ಇದೆ ಅಂತ ಅರ್ಥ. ವೈಂಡಿಂಗ್ ಕಂಡೀಷನ್ ಓಕೆ ಇದೆ ಅಂತ ಅರ್ಥ. ಮತ್ತೆ ಸ್ಟಾರ್ಟಿಂಗ್ ಕಂಡೀಷನ್ ಕೂಡ ಓಕೆ ಇದೆ ಅಂತ ಅರ್ಥ. ಏನಿದೆ, ಚೆನ್ನಾಗಿದೆ ಅಂತ ಅರ್ಥ. ಮತ್ತೆ ಕಾಮನ್ ಹಿಡ್ಕೊಂಡು ಗ್ರೌಂಡ್ ಚೆಕ್ ಮಾಡಿದ್ರೆ ಬರಬಾರ್ದು, ಬಂತು ಅಂತ ಅಂದ್ರೆ ಸೊ ಹೋಗಿದೆ ಅಂತ. ಸರ್, ಈಗ ನಮ್ಗೇನು ಗೊತ್ತಾಯ್ತು, ಕಾಮನ್ ಇಂದ ಹಿಡಿದ ತಕ್ಷಣ ರನ್ನಿಂಗು ಬರ್ತಾ ಇದೆ, ಸ್ಟಾರ್ಟಿಂಗು ಬರ್ತಾ ಇದೆ. ಆದ್ರೂ ನಾವು ಮೋಟರ್ ಆನ್ ಮಾಡಿದಾಗ ಶಾರ್ಟ್ ಆಗ್ತಾ ಇದೆ ಅಥವಾ ಟ್ರಿಪ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನೋ, ಇವುಗಳನ್ನ ರನ್ನಿಂಗ್ ಸಪ್ರೇಟ್ ಮಾಡ್ಕೋಬೇಕು, ಸ್ಟಾರ್ಟಿಂಗ್ ಸಪ್ರೇಟ್ ಮಾಡ್ಕೋಬೇಕು, ಸಪ್ರೇಟ್ ಚೆಕ್ ಮಾಡಬೇಕು. ಏನ್ ಮಾಡಬೇಕು,
ಸಪ್ರೇಟ್ ಚೆಕ್ ಮಾಡಬೇಕು, ರನ್ನಿಂಗು ಸಪ್ರೇಟ್ ಚೆಕ್ ಮಾಡಬೇಕು, ಸ್ಟಾರ್ಟಿಂಗು ಸಪ್ರೇಟ್ ಮಾಡಬೇಕು. ಈ ಕಾಮನ್ ಆಗಿರೋದ್ರಿಂದ ನಮ್ಗೆ ಕಂಪ್ಲೀಟ್ ತೋರಿಸ್ಬಿಟ್ಟಿದೆ, ಅಥವಾ ಒಳಗೆ ಎಲ್ಲಾದ್ರೂ ಮೆಲ್ಟ್ ಆಗಿ ಇರಬಹುದು ಈ ತರ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಪೂರ್ತಿ ಬರ್ತಾ ಇದೆ, ವೈಂಡಿಂಗ್ ಚೆನ್ನಾಗಿದೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವು 4 ವೈರ್ಗಳನ್ನ ಸಪ್ರೇಟ್ ಮಾಡ್ಬೇಕು. ಏನ್ ಮಾಡ್ಕೋಬೇಕು, 4 ವೈರ್ಗಳನ್ನ ನಾನು ಸಪ್ರೇಟ್ ಮಾಡ್ತೀನಿ. ಅವಾಗ ನೀವು ರನ್ನಿಂಗ್ ಸಪ್ರೇಟ್ ಮತ್ತು ಸ್ಟಾರ್ಟಿಂಗ್ ಸಪ್ರೇಟ್ ಗಳನ್ನ ಮಾಡಿ ಚೆಕ್ ಮಾಡಿದ್ರೆ ವೈಂಡಿಂಗ್ ಚೆನ್ನಾಗಿದೆಯೋ ಇಲ್ವೋ ಅಂತ ನಾವು ಹೇಳ್ಬೋದು. ನೋಡಿ ಈಗ ರನ್ನಿಂಗ್ ನಾನು ನೋಡ್ತಾ ಇದ್ದೀನಿ, ದಪ್ಪ ಗೇಜು ಮತ್ತೆ ರಪ್ಪ ಗೇಜು ನೋಡಿ ಕಂಪ್ಲೀಟ್ ತೋರಿಸ್ತಾ ಇದೆ. ಸೊ ವೈಂಡಿಂಗ್ ಓಕೆ ಆಗಿದೆ. ಮತ್ತೆ ಸ್ಟಾರ್ಟಿಂಗ್ ನೋಡ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಕೂಡ ಓಕೆ ಆಗಿದೆ. ಮತ್ತೆ ರನ್ನಿಂಗು ಸ್ಟಾರ್ಟಿಂಗು ನೋಡ್ತಾ ಇದ್ದೀನಿ, ಬರಬಾರ್ದು. ಬಂತು ಅಂದ್ರೆ ಶಾರ್ಟ್ ಆಗಿದೆ ಅಂತ ಅರ್ಥ. ಏನಾಗಿದೆ ಅಂತ ಅರ್ಥ, ಶಾರ್ಟ್ ಆಗಿದೆ ಅಂದ್ರೆ ರನ್ನಿಂಗು ಮತ್ತು ಸ್ಟಾರ್ಟಿಂಗಿನ ನಡುವೆ ನಾವು ಡಿವೈಡ್ ಮಾಡಿರ್ತೀವಿ ಪೇಪರ್, ಅಲ್ಲಿ ಶಾರ್ಟ್ ಆಗ್ಬೋದು. ಇನ್ ಕೇಸ್ ಶಾರ್ಟ್ ಆಗಿದೆ ಅಂತ ಅಂದ್ರೆ ವೈಂಡಿಂಗ್ ಹೋಗಿದೆ, ಅಥವಾ ಆಂಪಿಯರ್ ರೇಟ್ ಆಫ್ ಆಂಪಿಯರ್ ಜಾಸ್ತಿ ಬರ್ತಾ ಇದೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಒಂದು ಮಲ್ಟಿಮೀಟರ್ ಮುಖಾಂತರ ವೈಂಡಿಂಗ್ ಇದು ಚೆನ್ನಾಗಿದೆ ಅಂತ ನಾವು ಹೇಳಬಹುದು. ಸೊ ಹಾಗೇನೆ ನಮ್ಮ ಹತ್ರ ಇನ್ನೂ ಒಂದು ಸಾರಿ, ಈಗ ಮಲ್ಟಿಮೀಟರ್ ಅಲ್ಲಿ ಅಷ್ಟು ಸರಿಯಾಗಿ ತೋರಿಸ್ಲಿಲ್ಲ ಅಂದ್ರೆ ನಾವು ಸೀರೀಸ್ ಲ್ಯಾಂಪ್ ಅಲ್ಲಿ ನೋಡಿ, ಇದು ಸೀರೀಸ್ ಬಾಕ್ಸ್ ಮಾಡೋದು ಹೆಂಗೆ ಅಂತ ಕೂಡ ನಾನು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ತಿಳಿಸಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಬೋದು. ನೋಡಿ ನಾವು ಸೀರೀಸ್ ನಲ್ಲಿ ನೋಡಿ ಈ ತರ ಸೀರೀಸ್ ಲ್ಯಾಂಪ್ ನಲ್ಲೂ ಕೂಡ ನಾವು ವೈಂಡಿಂಗ್ ಅನ್ನ ಚೆಕ್ ಮಾಡಬಹುದು. ನೋಡಿ ಈ ತರ ಮೊದಲು ರನ್ನಿಂಗ್ ನೋಡ್ತೀನಿ, ಬರ್ತಾ ಇದೆ. ನೋಡಿ ಇದು ಬ್ರೈಟ್ನೆಸ್ ನೋಡ್ಕೊಳ್ಳಿ, ಫುಲ್ ಬ್ರೈಟ್ನೆಸ್ ಇದೆ, ಕಾಣ್ತಾ ಇದೆ ಅಲ್ವಾ? ಅದೇ ನೀವು ಕಾಯಿಲ್ ಹಿಡಿದಾಗ ಬ್ರೈಟ್ನೆಸ್ ಕಡಿಮೆ ಇರುತ್ತೆ. ಬ್ರೈಟ್ನೆಸ್ ಕಡಿಮೆ ಇರಬೇಕು, ಬ್ರೈಟ್ ಆಗಿರಬಾರ್ದು. ಏನಿರಬಾರ್ದು, ಬ್ರೈಟ್ನೆಸ್ ಕಡಿಮೆ ಇರಬೇಕು, ಜಾಸ್ತಿ ಇರಬಾರ್ದು. ಜಾಸ್ತಿ ಇತ್ತು ಅಂದ್ರೆ ಕಾಯಿಲ್ ಶಾರ್ಟ್ ಆಗಿದೆ ಅಂತ ಅರ್ಥ. ಅಲ್ಲಿ ನಮ್ಗೆ ಮಲ್ಟಿಮೀಟರ್ ಅಲ್ಲಿ ತೋರಿಸ್ಲಿಲ್ಲ, ರೆಸಿಸ್ಟೆನ್ಸ್ ಫುಲ್ ತೋರಿಸ್ತಾ ಇದೆ. ಬಟ್ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಇನ್ನೂ ಡಲ್ ಇದೆ. ಏನಿದೆ, ಇನ್ನೂ ಡಲ್ ಇದೆ, ರನ್ನಿಂಗ್ ಗಿಂತ ಡಲ್ ಇದೆ ಅಂತ ಅಂದ್ರೆ ವೈಂಡಿಂಗ್ ಚೆನ್ನಾಗಿದೆ ಅಂತ ಅರ್ಥ. ಮತ್ತೆ ರನ್ನಿಂಗ್ ಹಿಡಿದು ಬಾಡಿ ಹಿಡಿದು ನೋಡಿದ್ರೆ ಬರ್ತಾ ಇಲ್ಲ, ಮತ್ತೆ ಸ್ಟಾರ್ಟಿಂಗ್ ಹಿಡಿದು ಬಾಡಿ ನೋಡಿ ಬರ್ತಾ ಇಲ್ಲ. ಸೊ ಈ ರೀತಿ ನಮ್ಮ ಒಂದು ಸಿಂಗಲ್ ಫೇಸ್ ಮೋಟರ್ ಅನ್ನ ಚೆಕ್ ಮಾಡ್ತೀವಿ. ಓಕೆ ಸರ್, ಹಾಗಾದ್ರೆ ಈ ವಿಡಿಯೋದಲ್ಲಿ ಮೊದಲೇ ಹೇಳಿದ ಹಾಗೆ ನಾನು ನಿಮಗೆ ಕಂಪ್ನಿಯವ್ರದ್ದು ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಈಗ ಕಂಪ್ನಿಯವ್ರದ್ದು ಯಾವ ರೀತಿ ಇರುತ್ತೆ ಥೋಡಾ ಪಾಸ್ ಹೋತಾ ಸ್ನೇಹಿತರೆ, ನಮ್ಮ ಕಂಪನಿ ಲೆವೆಲ್ ಆಫ್ ಮೋಟರ್ಸ್ ಗಳಲ್ಲಿ ಈ ರೀತಿ ಚಿತ್ರವನ್ನ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಈ ರೀತಿ ಚಿತ್ರದಲ್ಲಿ ಏನಿದೆ ಅಂತಂದ್ರೆ, ಮೊದಲನೇದಾಗಿ ರನ್ನಿಂಗ್ ವೈಂಡಿಂಗ್ ಇದೆ, ಅದರಲ್ಲಿ 2 ಟರ್ಮಿನಲ್ಸ್ ಗಳು ಬರುತ್ತೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲೂ ಕೂಡ ವೈಂಡಿಂಗ್ ಇದೆ, ಅದರಲ್ಲೂ ಕೂಡ 2 ಟರ್ಮಿನಲ್ಸ್ ಬರುತ್ತೆ. ಇಲ್ಲಿ ನಮ್ಗೆ ಏನಾಗಿದೆ, 2 ವೈರು R2 ಮತ್ತು S2 ಗಳನ್ನ ಕೆಪಾಸಿಟರ್ ಕೊಟ್ಟಿದ್ದೀವಿ. ಒಂದು ವೈರ್ ಅನ್ನ ರನ್ನಿಂಗ್ ಅಲ್ಲಿ ಎಕ್ಸ್ಟ್ರಾ ತಗೊಂಡ್ ಬಂದು ಇದನ್ನ ಫೇಸ್ ನೋಡಿ, ಇದನ್ನ ಫೇಸ್ ಕನೆಕ್ಟ್ ಮಾಡಿದೀವಿ, ಇದನ್ನ ನಾವು ನ್ಯೂಟ್ರಲ್ ನೋಡಿ R1 ಮತ್ತು S1 ಅನ್ನ ಕಾಮನ್ ಮಾಡಿದ್ವಿ. ಇದು ಕಂಪನಿ ಲೆವೆಲ್ ಅಲ್ಲಿ ಮಾಡ್ತಾರೆ. ಹಾಗಾದ್ರೆ ಅದನ್ನು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಕಂಪನಿಯವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ ಗಮನಿಸಬಹುದು, ನೀವು ಈ ಹತ್ರ ಬನ್ನಿ ಗಮನಿಸಬಹುದು. ಈಗ ನಮ್ಮಲ್ಲಿ 4 ವೈರ್ ಇದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ನಮ್ಮಲ್ಲಿ 4 ವೈರ್ ಇದೆ ಅಂತ ತಿಳ್ಕೊಳ್ಳಿ. ಈ 4 ವೈರ್ ಅಲ್ಲಿ ಒಂದು R2 ಮತ್ತು S2 ಗಳು ಅಥವಾ R1 ಮತ್ತು S1 ಗಳನ್ನ ಕಾಮನ್ ಮಾಡಿ ಒಂದು ವೈರು ಕಂಪನಿಯವರು ಮಾಡ್ತಾರೆ. ದಿಟ್ ಈಸ್ ಅ ನ್ಯೂಟ್ರಲ್. ಇದೇನಿದು ನ್ಯೂಟ್ರಲ್. ಇನ್ನ 2 S1 ಮತ್ತು R1 ಏನಿದಾವೆ ಇವುಗಳನ್ನ ನಾವು ಕೆಪಾಸಿಟರ್ಗೆ ಕೊಡ್ತೀವಿ. ಇದರಿಂದ ಒಂದು ವೈರನ್ನ ಎಕ್ಸ್ಟ್ರಾ ತಗೊಂಡು ಬಂದು ಈ ಭಾಗದಲ್ಲಿ ಕೊಡ್ತೀವಿ. ಅಂದ್ರೆ ಈ ವೈರನ್ನ ನಾನು ಇಲ್ಲಿ ಜೋಡಿಸ್ತೀನಿ. ಎಕ್ಸಾಂಪಲ್ ಆಗಿ ನೀವು ತೋರಿಸ್ತಾ ಇದ್ದೀನಿ. ಇನ್ನೊಂದು ವೈರನ್ನ ಇದಕ್ಕೆ ಜಾಯಿಂಟ್ ಮಾಡಿರ್ತಾರೆ. ಇದಕ್ಕೆ ಜಾಯಿಂಟ್ ಮಾಡಿ ನೋಡಿ, ಇದಕ್ಕೆ ಫೇಸು, ಇದಕ್ಕೆ ನ್ಯೂಟ್ರಲ್. 2 ವೈರ್ ಕೆಪಾಸಿಟರ್, 2 ವೈರ್ ಫೇಸ್ ಮತ್ತೆ ನ್ಯೂಟ್ರಲ್ ಇರುತ್ತೆ. ಸೊ ನೀವು ಚೆಕ್ ಮಾಡುವಾಗ ಈ ವೈರು ನಿಮಗೆ ಫುಲ್ ಕಂಟಿನ್ಯೂಟಿ ತೋರಿಸುತ್ತೆ. ಸೀರೀಸ್ ಅಲ್ಲಿ ಈ ವೈರು ನಿಮಗೆ ಫುಲ್ ಕಂಟಿನ್ಯೂಟಿ ತೋರಿಸುತ್ತೆ, ಯಾಕಂದ್ರೆ ಇದ್ರ ಮಧ್ಯದಲ್ಲಿ ಯಾವುದೇ ರೀತಿಯಾದ ವೈಂಡಿಂಗ್ ಇಲ್ಲ. ಈ ರೀತಿ ಟ್ಯಾಪಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಕಂಪನಿಯವರು 3 ವೈರ್ ಬಿಟ್ಟಿರ್ತಾರೆ, 4 ವೈರ್ ಬಿಟ್ಟಿರಲ್ಲ. ಈ ಒಂದು ಕಾಮನ್ ಅನ್ನ ಒಳಗೆ ಮಾಡಿರ್ತಾರೆ. ಒಳಗೆ ವೈಂಡಿಂಗ್ ಅಲ್ಲಿ ಮಾಡಿರ್ತಾರೆ. ನಾವು ರಿವೈಂಡ್ ಮಾಡುವಾಗ 4 ವೈರ್ ತೆಗಿತೀವಿ, ಬಟ್ ಕಂಪನಿಯವರು 3 ವೈರ್ ತೆಗಿತಿರ್ತಾರೆ. R2 ಮತ್ತು S2 ಗಳನ್ನ ಅಥವಾ R1 S1 ಯಾವ್ದಾದ್ರೂ ಅವ್ರು ಕಾಮನ್ ಮಾಡ್ಕೋ. ಆದ್ರೆ ನಾವು ಕನೆಕ್ಷನ್ ಚೆಕ್ ಮಾಡುವಾಗ ಕಾಮನ್ ಇಟ್ಕೊಂಡು, ಅಥವಾ ಬ್ಲಾಕ್ ಇರ್ಬೋದು, ರೆಡ್ ಇರ್ಬೋದು, ಗ್ರೀನ್ ಇರ್ಬೋದು, ಅಥವಾ ಬ್ಲಾಕ್ ಇರ್ಬೋದು, ಯೆಲ್ಲೋ ಇರ್ಬೋದು, ರೆಡ್ ಇರ್ಬೋದು. ಸೊ ಈ ಕಲರ್ ಕೋಡಿಂಗ್ ನಲ್ಲಿ ನಾವು ಚೆಕ್ ಮಾಡ್ತೀವಿ. ಗೊತ್ತಾಯ್ತಾ? ನಿಮ್ಗೆ ಏನಾದ್ರು ಡೌಟ್ ಇದ್ರಾ?